ಆದ್ರೆ ನಾನು ನಿಮಗೆ ಸಮಸ್ತ ರಾಷ್ಟ್ರಭಕ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾಳೆ ಇದೇ ರಾಘವಣ್ಣಿಗೇರಿ ಯಾವುದಾದ್ರೂ ಒಂದು ಜಾಗದಲ್ಲಿ ಒಬ್ಬ ಮೌಲಾನಾ ಇವತ್ತು ಶವಗಳನ್ನು ಹುಟ್ಟಿದ್ದಾನ, ಇವತ್ತು ಅದ್ರ ಮೇಲೆ ಮಸೀದಿ ಆಗಿದೆ ಅಂದ್ರೆ ನೀವು ಇವತ್ತು ಇಂಥ ಮಷೀನ್ ತಂದು ಚೆಕ್ ಮಾಡ್ತೀರೇನು? ಇದು ದೇಶದ ಜನತೆಗೆ ಮುಖ್ಯಮಂತ್ರಿಗಳು ಇವತ್ತು ಏನು ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಘಟನೆ ಕೇವಲ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಮಾತ್ರ ಅಲ್ಲ, ಸಮಸ್ತ ರಾಷ್ಟ್ರ ಭಕ್ತರಿಗೆ ಒಂದು ಆಘಾತ ಮತ್ತು ನೋವಿನ ಸಂಗತಿಯಾಗಿದೆ. ನಾನು ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ವಾಟ್ ಈಸ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್? ಮಾನ್ಯ ಮುಖ್ಯಮಂತ್ರಿಗಳೇ, ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂತ ತರಿಸಿರಲ್ಲ, ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇವತ್ತು ಬಂದದ್ದು. ಇದನ್ನ ಕೇವಲ ಹಿಂದೂಗಳು ಜೈನರ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡುವಗೋಸ್ಕರ ಇವತ್ತು ಕೋಟ್ಯಾಂತರ ಭಕ್ತರನ್ನು ಇವತ್ತು ನೋವಿನಲ್ಲಿ ತಳ್ಳಿದ್ದೀರಿ. ನಾನು ಯಾವುದೇ ತನಿಖೆಯ ವಿರೋಧಿ ಅಲ್ಲ. ಇಲ್ಲಿ ಸೇರಿದಂತ ಸಮಸ್ತ ಹಿಂದೂಗಳು ಯಾವುದೇ ತನಿಖೆಗೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ನಾನು ನಿಮಗೆ ಸಮಸ್ತ ರಾಷ್ಟ್ರಭಕ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಾಳೆ ಇದೇ ರಾಘವಣ್ಣಿಗೇರಿ ಯಾವುದಾದ್ರೂ ಒಂದು ಜಾಗದಲ್ಲಿ ಒಬ್ಬ ಮೌಲಾನಾ ಇವತ್ತು ಶವಗಳನ್ನು ಹುಟ್ಟಿದ್ದಾನ, ಇವತ್ತು ಅದ್ರ ಮೇಲೆ ಮಸೀದಿ ಆಗಿದೆ ಅಂದ್ರೆ ನೀವು ಇವತ್ತು ಇಂಥ ಮಷೀನ್ ತಂದು ಚೆಕ್ ಮಾಡ್ತೀರೇನು? ಇದು ದೇಶದ ಜನತೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು. ನಾಳೆ ಯಾವ ಒಬ್ಬ ತಲ್ತಿರ್ಗ್ ಬರ್ತಾನೆ, ಯಾರೋ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರ್, ಇಲ್ಲಿ ನಾನು ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ತರ್ಲಿಕ್ಕೆ ಹೋಗಂಗಿಲ್ಲ. ನಾಳೆ ಯಾವ ಒಬ್ಬ ಬರ್ತಾನೆ ಮಸೀದಿ ಕೆಳಗೆ ಹೆಣ ಅದಾವ ಹೇಳ್ತಾನೆ, ನಾಳೆ ಇನ್ನೊಬ್ಬ ಬರ್ತಾನೆ ಚರ್ಚ್ ಕೆಳಗದ ಹೇಳ್ತಾನೆ. ಅದನ್ನ ಎಲ್ಲಾನು ನೀವು ಅಡ್ಕೊಟ್ಬಿಟ್ಟು ಇದು ಹೆಚ್ಚ ಪ್ರಶ್ನೆ ಆಗಿದೆ. ಇದು ಮಂಜುನಾಥನ ಭಕ್ತರಿಗೆ ಅತೀವ ನೋವಾಗಿದೆ. ನಾನು ಸಮಸ್ತ ರಾಷ್ಟ್ರ ಭಕ್ತರ ಪರವಾಗಿ ಆಗ್ರಹ ಮಾಡ್ತೀನಿ, ತಕ್ಷಣ ತನಿಖೆಯನ್ನು ಸಂಪೂರ್ಣಗೊಳಿಸಿ. ಏನು 13 ಪಾಯಿಂಟ್ಗಳನ್ನು ಅವನು ತೋರಿಸಿದ್ದ ಅನಾಮಿಕ, ಅವನ ಮುಖವನ್ನು ನೀವು ಮುಚ್ಚಿಟ್ಟಿದ್ದೀರಿ. ಅವ್ರು ಹಿಂದಿರುವವರು ಯಾರು? 13 ಪಾಯಿಂಟ್ ಶೋಧನೆ ಮಾಡಿದ್ರು ಕೂಡ ಒಂದೇ ಒಂದು ಅಸ್ಥಿ ಪಂಜರ ದೊರಕಿಲ್ಲ ಅನ್ನೋ ಮಾಧ್ಯಮಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಹಾಗಿದ್ರೆ ಇನ್ನೂ ಎಷ್ಟು ವರ್ಷದವರೆಗೆ ಇದೇ ರೀತಿಯ ನಾಟಕ ನಡೀತದೆ ಅನ್ನೋದ್ರ ಬಗ್ಗೆ ಇವತ್ತು ದೇಶದ ಜನತೆ ಕೇಳ್ತಾ ಇದೆ. ಎಷ್ಟು ದಿನ ಈ ರೀತಿಯ ನಾಟಕ ಮಾಡ್ತೀರಿ? ಹಿಂದೂಗಳ ಭಾವನೆಯೊಂದಿಗೆ ಆಟ ಆಡ್ತೀರಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇವಲ ಇದನ್ನು NIA CBI ತನಿಖೆ ಇಲ್ಲ, ಆದ್ರೆ ನಾಳೆ ಒಂದು ಮಸೀದಿ ಚರ್ಚ್ ಕೆಳಗಡೆ ಅಂತ ಹೇಳ್ತೀನಿ, ಅದನ್ನು ತನಿಖೆ ಮಾಡುವಂತ ತಾಕತ್ತಿದೆಯಾ ಸಿದ್ದರಾಮಯ್ಯನವರೇ? ಉತ್ತರ ಕೊಡ್ಬೇಕು. ಇವತ್ತು ಇಲ್ಲಿ ಸೇರಿದಂತ ಒಂದು ಶ್ರದ್ಧೆಯ ತಾಯಂದಿರು, ಮಹಿಳೆಯರು, ಎಲ್ಲ ಭಕ್ತಾದಿಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಯಾವುದೇ ಹಣ ಕೊಟ್ಟು ತಗೊಂಬಂದಂತ ಜನ ಅಲ್ಲ, ಇದು ಮಂಜುನಾಥನ ಭಕ್ತಾದಿಗಳು ಇವತ್ತು ಇಲ್ಲಿ ಬಂದಿದ್ದಾರೆ. ವೀರೇಂದ್ರ ಹೆಗಡೆ ಅವ್ರಿಗೋಸ್ಕರ ಬಂದಿದ್ದಾರೆ, ಮಂಜುನಾಥನ ಧರ್ಮಸ್ಥಳದಗೋಸ್ಕರ ಬಂದಿದ್ದಾರೆ. ಅದನ್ನ ಇವತ್ತು ಅರ್ಥ ಮಾಡ್ಕೋಬೇಕು. ಈ ಕೋಟ್ಯಾಂತರ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಸ್ವಸಹಾಯ ಗುಂಪುಗಳನ್ನು ಮಾಡುವುದರೊಂದಿಗೆ, JLG ಮಾಡುವುದರೊಂದಿಗೆ ವೀರೇಂದ್ರ ಹೆಗಡೆ ಅವರು ಸಾಕಷ್ಟು ಇವತ್ತು ಹಣದ ಸಹಾಯವನ್ನು ಮಾಡಿದ್ದಾರೆ. ಅದನ್ನ ಇವತ್ತು ಆಗಲಾರದೆ ಯಾರು? ಗಿರೀಶ್ ಮಟ್ಟಣ್ಣವರ್. ನಾನು ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿ ಅವರೇ ಹಾಗೂ ಗೃಹ ಸಚಿವರಾದ ಪರಮೇಶ್ವರ್ ಅವರೇ, ಹೂ ಇಸ್ ಗಿರೀಶ್ ಮಟ್ಟಣ್ಣವರ್? गिरीश मट्टण्णवर कौन है भाई? जो विधानसभा में जहां पर शासक रहते हैं वहां पर बॉम्ब रखा था वो गिरीश मट्टण्णवर है। उसके बाद आप सुन रहे हैं ಗಿರೀಶ್ ಮಟ್ಟಣ್ಣವರ ಮಾತುಗಳನ್ನು ಕೇಳ್ತೀರಿ, ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಮಾತುಗಳನ್ನು ನೀವು ಕೇಳ್ತಾ ಇಲ್ಲ. ಇದನ್ನು ನಾವು ಆಗ್ರಹ ಮಾಡ್ತೀವಿ. ಸಮಸ್ತ ಮಹಿಳಾ ಕುಲದಿಂದ, ಸಮಸ್ತ ಧರ್ಮಾಧಿಕಾರಿಗಳ ಪರವಾಗಿ, ಮಂಜುನಾಥ ಧರ್ಮಸ್ಥಳದ ಪರವಾಗಿ ಈ ಹೋರಾಟ ಇಲ್ಲಿಗೆ ನಿಂದ್ರಂಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇದು ಪ್ರಾರಂಭ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಯೂಟ್ಯೂಬರ್ ಮೇಲೆ ನೀವು ಅವ್ರದ್ದು ಹೇಳಿದ್ದು ಹೇಳಿಕೆ ತಪ್ಪಂತ ನೀವು ಹೇಳಿಗೆತ್ತೀರಿ, ಆದ್ರೆ ಅವನ ಮೇಲೆ ಏನ್ರಿ ತನಿಖೆ ಮುಂದೆ ಆಗೋದಾ? ನಾನು ಹೇಳ್ತೀನಿ, 13 ಕಡೆ ಜಾಗ ತೋರಿಸಿದ್ದಲ್ರಿ ಅಮ್ಮ ಅನಾಮಿಕ. ಯೂಟ್ಯೂಬರ್ ಮಾತು ಕೇಳ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಸಿಕ್ತಾ? ಮಾನ್ಯ SIT ಅಧಿಕಾರಿಗಳು ಹೇಳಬೇಕು, ಮುಖ್ಯಮಂತ್ರಿಗಳು ಹೇಳಬೇಕು, ಗೃಹ ಸಚಿವರು ಹೇಳಬೇಕು. ನಾನು ಆಗ್ರಹ ಮಾಡ್ತೀನಿ, ಆ ಯೂಟ್ಯೂಬರ್ ಹಿಂದೆ ಯಾರಿದ್ದಾರೆ, ಕಾಣದ ಕೈಗಳು ಯಾವು, ಇವ್ರದೆಲ್ಲ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು.
ಈ ಅನಾಮಿಕನ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು, ಗಿರೀಶ್ ಮಟ್ಟಣ್ಣವ್ರನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಆಗ್ಬೇಕು. ಇವರಿಗೆ ಎಲ್ಲಿಂದ ವಿದೇಶದಿಂದ ಫಂಡಿಂಗ್ ಬಂದದ ಅಂತೇಳಿ ನಮಗೆ ಸಂಶಯ ಅದ. ಇದೊಂದು ಜಿಹಾದಿ ದೇಶದ್ರೋಹಿಗಳ ಕೆಲಸ. ಇವತ್ತು ಹಿಂದೂಗಳನ್ನ ಹೊಡೆಯುವಂತ ಕೆಲಸ ಇವತ್ತು ದೇಶದ್ರೋಹಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸಮಸ್ತ ಹಿಂದೂ ಸಮಾಜ, ಜೈನರು, ಸಿಖ್ರು, ಎಲ್ಲಾ ರಾಷ್ಟ್ರಭಕ್ತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದಾಗಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದೇಶ ಜನತೆಗೆ ಉತ್ತರ ಕೊಡಬೇಕಂತ ನಿಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ದರ್ಗಾ ಬಗ್ಗೆ ನೀವು ಹೇಳಿದ್ರಿ, ನಾ ದರ್ಗಾ ಬಗ್ಗೆ ಹೇಳಿಲ್ಲ ಬ್ರದರ್. ಮಸೂತಿ ಬಗ್ಗೆ ನಾನು ಇವತ್ತು ಒಂದು ಅಪಾದನೆ ಮಾಡಿದಂದ್ರೆ ಕ್ವಶನ್ ಮಾರ್ಕ್ ಮಾಡಿದೆ. ನಾನು ಹೇಳಿಲ್ಲ ಇಲ್ಲ ಅದ ಅಂತೇಳಿ. ನಾಳೆ ಯಾವನೋ ಒಬ್ಬ ಬಂದು ಮೂರ್ಖ ಇವತ್ತು ಅನಾಮಿಕ್ ಹೆಂಗ್ ಹೇಳಲ್ಲ ಇದ್ರ ಕೆಳಗದ ಅಂತೇಳಿ ಒಂದು ಜಾಗದಾಗ ಕಟ್ಟಾರ ಅಲ್ಲಿ ಮಸೀದಿ ಆಗ್ಯದ ಅಂತ ಹೇಳದಂದ್ರು ನೀವು ತನಿಖೆ ಮಾಡ್ತೀರೇನು? ಇಂಥ ಮಷೀನ್ ತಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತಂದು ನೀವು ತನಿಖೆ ಮಾಡ್ತೀರೇನು? ಇಂಥ ಹುಚ್ಚುಗಳು ಮಾತು ಕೇಳ್ಕೊಂಡು ಮಂದಿರ, ಮಸೀದಿ, ಚರ್ಚ್, ದರ್ಗಾಗಳನ್ನು ಹೊಡೆಯೋದ್ರಾಗ ಏನ್ ಶಾಣೆತನ ಅದ? ಪೊಲೀಸ್ ಇಲಾಖೆ ಇಲ್ವಾ? ಸಾಕಷ್ಟು ಸಕ್ಷಮ್ ಇದೆ ನಮ್ಮ ಪೊಲೀಸ್ ಇಲಾಖೆ. ನಿಮ್ಗೆ ನಂಬಿಕೆ ಇಲ್ವಾ? SIT ಮಾಡಿದಿರಾ? ಮಾಡ್ರಿ, ತನಿಖೆ ಮಾಡ್ರಿ. ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಅಂದ್ರೆ NIA CBI ಮಾಡ್ರಿ, ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಇಂಥ ತಲೆ ಹಿಡುಕರನ್ನು ಇವತ್ತು ಇವ್ರ ಅಕೌಂಟ್ ಏನು, ಈ ಗಿರೀಶ್ ಮಟ್ಟಣ್ಣವ್ರು ಯಾರು, ಇವ್ ನಿಂದಿರುವಂತ ಕಾಣದ ಕೈಗಳು ಯಾರು, ಇವರೆಲ್ಲ ಅಕೌಂಟ್ಗಳು ಫ್ರೀಸ್ ಆಗಬೇಕು. ಇವನು ಸಂಬಂಧಿಕರ ಅಕೌಂಟ್ ಕೂಡ ಚೆಕ್ ಆಗ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಭಾರತ್ ಮಾತಾ ಕೀ. ಈಗ ಇವತ್ತು ವಿಜಯಪುರ ನಗರದ ಯಾವತ್ತು ಗಣ್ಯರು, ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಸಜ್ಜನ ತಾಯಂದಿರು, ಗಣ್ಯ ವ್ಯಾಪಾರಸ್ಥರು, ಎಲ್ಲ ವರ್ತಕರು, ಎಲ್ಲ ಗಣ್ಯರು, ವಿವಿಧ ಪಕ್ಷಗಳ ಮುಖಂಡರು, ಸಾಮಾಜಿಕ ಕಾರ್ಯಕರ್ತರು, ಮಹಾನಗರ ಪಾಲಿಕೆಯ ಸದಸ್ಯ ಬಂಧುಗಳು ಎಲ್ಲರೂ ಆಗಮಿಸಿದ್ದಾರೆ. ಈ ಒಂದು ಸಭೆ ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಹೊರಟು ಗಾಂಧಿ ಸರ್ಕಲ್ ತಲುಪಿದೆ. ಇಲ್ಲಿಂದ ನೇರವಾಗಿ ಬಸವೇಶ್ವರ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈಗ ಇವತ್ತು ವಿಜಯಪುರ ನಗರದ ಯಾವತ್ತು ಗಣ್ಯರು, ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಸಜ್ಜನ ತಾಯಂದಿರು, ಗಣ್ಯ ವ್ಯಾಪಾರಸ್ಥರು, ಎಲ್ಲ ವರ್ತಕರು, ಎಲ್ಲ ಗಣ್ಯರು, ವಿವಿಧ ಪಕ್ಷಗಳ ಮುಖಂಡರು, ಸಾಮಾಜಿಕ ಕಾರ್ಯಕರ್ತರು, ಮಹಾನಗರ ಪಾಲಿಕೆಯ ಸದಸ್ಯ ಬಂಧುಗಳು ಎಲ್ಲರೂ ಆಗಮಿಸಿದ್ದಾರೆ. ಈ ಒಂದು ಸಭೆ ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಹೊರಟು ಗಾಂಧಿ ಸರ್ಕಲ್ ತಲುಪಿದೆ. ಇಲ್ಲಿಂದ ನೇರವಾಗಿ ಬಸವೇಶ್ವರ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ನಲ್ಲಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।